ಬೈ ಎಲೆಕ್ಷನಲ್ಲಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಮಕ್ಕಳಿಗೆ ಟಿಕೆಟ್ ಕೂಡ ಕೊಟ್ಟಿದ್ದಾರೆ. ಒಂದು ಬೊಮ್ಮಾಯಿ ಮಗ, ಇನ್ನೊಂದು ಎಚ್ ಡಿ ಕುಮಾರಸ್ವಾಮಿ ಮಗನಿಗೆ. ಬಿ ಜೆ ಪಿ ಕಾರ್ಯಕರ್ತರು ಸತ್ರು. ಸೊ ಎರಡೂ ಕ್ಷೇತ್ರದಲ್ಲಿ ಪಬ್ಲಿಕ್ ಕಾಂಟ್ಯಾಕ್ಟ್ ಮಾಡಲಿ, ಬರ್ತೀವಿ. ಹೈಯೆಸ್ಟ್ ಲೀಡಿಂಗಲ್ಲಿ ಬರ್ತೀನಿ. ದಿಸ್ ಗ್ರೌಂಡ್ ಆಟ ಆಡೋಣ, ನಮಗೂ ಕೆಲಸ ಇಲ್ಲ ಈಗ. ಗ್ರೌಂಡಲ್ಲೇ ನಿಜವಾದ ಆಟ, ಪೊಲಿಟಿಕಲ್ ಗೇಮ್ ಹೆಂಗೆ ಅಂತ ತೋರಿಸೋಣ. ಸೊ ರೈಟ್ ಪರ್ಸನ್ಗಳು, ಪೊಲಿಟಿಕಲಿ ಆ ಕ್ಷೇತ್ರದಲ್ಲಿ ರೈಟ್ ಪರ್ಸನ್ಗಳು ನನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೋತ್ ನ್ಯಾಷನಲ್ ಪಾರ್ಟಿ, ಒಂದು ರೂರಲ್ ಪಾರ್ಟಿನ, ಎಲ್ಲದಕ್ಕೂ ಟಕ್ಕರ್ ಕರೆಕ್ಟಾಗಿ ಕೊಡೋಣ. TRP ಪಾರ್ಟಿ ಶ್ರೀ ಚೇತನ್ ಗೌಡ್ರು ನ್ಯಾಷನಲ್ ಪ್ರೆಸಿಡೆಂಟ್ ಹೇಳ್ತಾ ಇದ್ದೀನಿ. TRP ಪಾರ್ಟಿಯಿಂದನೇ ಆಗ್ತೀನಿ. ಸೊ ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ ಪಬ್ಲಿಕ್. ಇದು ಯಾಕೆಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಅಲ್ಲಿ ಚನ್ನಪಟ್ಟಣದಲ್ಲಿ ಅಲ್ಲಿನ ಲೋಕಲ್ಗಳು, ರೈಟ್ ಪರ್ಸನ್ಗಳು ನನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಆ್ಯಂಡ್ ಹಾವೇರಿ ಡಿಸ್ಟಿಕ್ಕಲ್ಲಿ ಮಿಸ್ಟರ್ ಬೊಮ್ಮಾಯಿ ಕ್ಷೇತ್ರದಲ್ಲಿ ಅಲ್ಲಿನ ರೈಟ್ ಪರ್ಸನ್ಗಳು ಕಾಂಟ್ಯಾಕ್ಟ್ ಮಾಡಬೇಕು. ಇದೆರಡು ನಾವು ಬಿಗ್ ಮೆಸೇಜ್ ಕೊಡ್ಬೋದು, ಎಲ್ಲ ಪಾರ್ಟಿಗಳಿಗೂ ಬಿಗ್ ಮೆಸೇಜ್ ಕೊಡ್ಬೋದು. ಒಂದು ಗೇಮ್ ಇರಲಿ. MLA ಎಲೆಕ್ಷನ್ ಅಂತೂ ಕಾಂಟ್ಯಾಕ್ಟ್ ಆಗ್ತದೆ. MLA MP ಎಲೆಕ್ಷನ್ ಒಟ್ಟಿಗೆ ಬರುತ್ತೆ. ಎರಡೂ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟು ಟರ್ಮಿನೇಟ್ ಆಗ್ತದೆ. ಇನ್ನು ಜಡ್ಜಸ್ನ ಬುಕ್ ಮಾಡ್ಕೊಂಡು ಅವ್ರು ಉಳ್ಕೋಬೇಕು ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ಎಲ್ಲ ರೀತಿಲೂ ಈಗ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಅದಕ್ಕೆಲ್ಲ ಅಡೆತಡೆ ಆಗ್ತಾರೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ನಿಲ್ಲಬೇಕು, ಗೆಲ್ಲಬೇಕು, ಅಷ್ಟೇ ಇರಬೇಕು. ಪಬ್ಲಿಕ್ಕು ಇವ್ರಿಗೆ ಒಂದು ಸೋರ್ಸ್ ಆಫ್ ಮಾಹಿತಿ ಇದೆ, ಗುಪ್ತಚರ ಇಲಾಖೆ. ನೀವೇನಾರು ಮಾಡ್ಬೇಕನ್ನಂಗಿದ್ರೆ ಇಮಿಡಿಯೇಟಾಗಿ ಅವ್ರಿಗೆ ಗೊತ್ತಾಗುತ್ತೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ವಿನ್ ಆಗಬೇಕಾ? ಅವ್ನು ಮಾಜಿ ಮುಖ್ಯಮಂತ್ರಿ ಇರಲಿ, ಮಾಜಿ ಮುಖ್ಯಮಂತ್ರಿ ಮಗ ಇರಲಿ, ಡೋಂಟ್ ಕೇರ್. ಚೇತನ್ ಗೌಡ್ರು ಬಂದು ಫೀಲ್ಡಿಗೆ ನಿಲ್ತರು ಅಂತ ಹೇಳಿದ್ರೆ ಎರಡೂ ಕ್ಷೇತ್ರದಲ್ಲೂ ಹೈಯೆಸ್ಟ್ ಲೀಡಿಂಗ್, ಅಬೌವ್ 70,000 ಲೀಡಿಂಗ್ನಲ್ಲಿ ಚೇತನ್ ಗೌಡ್ರು ಬರ್ತಾರೆ. ಫೀಲ್ಡಿಗೆ ನಾನೇ ಬರ್ತೀನಿ. ಸೊ ರೈಟ್ ಇನ್ಫಾರ್ಮೇಷನ್ ಟು ಬೋತ್ ಬೈ ಎಲೆಕ್ಷನ್ ಪಬ್ಲಿಕ್ಕಿಗೆ. ರೈಟ್ ಫಸ್ಟ್ ಇನ್ಫಾರ್ಮೇಷನ್ ಅಲ್ಲಿನ ಪಬ್ಲಿಕ್ಕೇ ಇದ್ದಾರೆ. ಬಟ್ ಹಿತ್ತಲ ಕಿವಿ ಆಗಬೇಡ್ರಿ. ಬೇರೆ ರೀತಿ ಆಮಿಷ ಹೊಡುತ್ತಾರೆ, ಹಣದ ಆಮಿಷ ಹೊಡ್ತಾರೆ, ಮತ್ತೊಂದು ತಪ್ಪಿಸ್ತಾರೆ, ಚೇತನ್ ಗೌಡ್ರನ್ನ ಭೇಟಿ ಮಾಡಬಾರ್ದು ಅನ್ನೋದು. ನಿಮಗೆ ಇನ್ನೊಂದು ರೈಟ್ ಇನ್ಫಾರ್ಮೇಷನ್ ಹೇಳ್ತೀನಿ. 2021ರಲ್ಲಿ ಭಾರಿ ಕೊರೋನಾ ಪೀರಿಯಡ್ ಇತ್ತು. ಈ ವಿಜಯನಗರದಲ್ಲಿ ನಾಗರಾಜ್ ಅನ್ನೋ ವ್ಯಕ್ತಿಗೆ ನಾನು ಕರೆ ಮಾಡ್ತೀನಿ. ಅವನು ಸೋಲಾರ್ ಇದೆಲ್ಲ ಮಾಡ್ತಾನೆ. ಕರೆ ಮಾಡಿದಾಗ ಆತ ನಾಳೆ ಸರ್ ನಾಳೆ ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋಗೋಂಥದ್ದು ಇರುತ್ತೆ. ಹಿಂದಿನ ದಿನ ಈ ಲಕ್ಷ್ಮಣ ಸವದಿ ಇದ್ದಾನಲ್ಲ, ನಾನು ಕರೆ ಆದಮೇಲೆ ಲಕ್ಷ್ಮಣ ಸವದಿ ಹೋಗ್ತಾನೆ. ಅನ್ವನ್ ಪರ್ಸನ್ ಅವ್ರ ಮನೆಗೆ ಕಾಂಟ್ಯಾಕ್ಟೇ ಇರಲ್ಲ. ಲಕ್ಷ್ಮಣ ಸವದಿ ಹೋಗಿ ಭೇಟಿ ಮಾಡ್ತಾನೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ರಿ. ಅವನು ಅವಾಗ BJPಲಿದ್ದ, ಈಗ ಕಾಂಗ್ರೆಸ್ಸಿಗೆ ಬಂದಿದ್ದಾನೆ. ಅಂದರೆ ಸೆಕ್ಸ್ ಬ್ರೋಕರ್ಸು, KPSC ಅಂದರೆ ಕರ್ನಾಟಕ ಪಿಂಪ್ ಸರ್ವಿಸ್ ಕ್ರಿಮಿನಲ್ ಇದ್ದಾರಲ್ಲ, ಇದ್ರ ಕಂಟ್ರೋಲಲ್ಲಿ ಗುಪ್ತಚರ ಇಲಾಖೆ ಇದೆ. ಸೆಂಟ್ರಲ್ UPSSC ಅಲ್ಲೂ ಒಂದು ಗುಪ್ತಚರ ಇಲಾಖೆ ಇದೆ. ಇದು ಕಂಟ್ರೋಲ್ ಮಾಡ್ತಾರೆ, ಟೀಮ್ ಮಾಡಿರೋದು ಆ್ಯಕ್ಚುಲಿ. ಈಗ ಅವ್ನು ಲಕ್ಷ್ಮಣ ಸವದಿ ಎಲ್ಲಿದ್ದಾನೆ? ಕಾಂಗ್ರೆಸ್ಸಲ್ಲಿದ್ದಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಅವ್ರ ಮನೆಗೆ ಹೋದಾಗ ಒಂದು ಯಾರ್ದೋ ಮುರುಘಾ ಮಠದೊಂದು ಒಂದು ಫೋಟೋ ಇತ್ತು. ಈ ತೆಗೆದ್ಬಿಟ್ಟು ಒಂದು ಮರದ ಟ್ರೀ ಹಾಕೊಳ್ಳಪ್ಪ ಅಂತ ನಾನು ಹೇಳಿದ್ದೆ ಆ್ಯಕ್ಚುಲಿ. ಸೊ ಅವನು ನನಗೆ ದಟ್ಟಟೆಯಲ್ಲೇ ದೊಡ್ಡ ಅಮೌಂಟ್ ಕೊಡೋಕ್ಕೆ ರೆಡಿಯಾಗಿದ್ದ, ಅಂದರೆ ಸಾಲದ ರೂಪದಲ್ಲಿ ರೆಡಿ. ನೆಕ್ಸ್ಟ್ ಅವ್ನು ಕೊಡ್ದಿದ್ದಂಗೆ ಮಾಡಿಬಿಟ್ರು. ಅವನು ಫೋನ್ ಎತ್ತೋದಿದ್ದಂಗೆ ಮಾಡಿಬಿಟ್ರು ಆ್ಯಕ್ಚುಲಿ. ಸೊ ಯಾಕೆಂತ ಹೇಳ್ತೀನಿ ಅಂತ ಹೇಳಿದ್ರೆ, ಅವನು ಒಂದು ಎಚ್ ಡಿ ಕುಮಾರಸ್ವಾಮಿ, DK ಶಿವಕುಮಾರ್ ಇಬ್ಬರು ಬಂಟರು. ಅವನು ಆ್ಯಕ್ಚುಲಿ DK ಶಿವಕುಮಾರ್ದು ಭಾರಿ ಬಂಟ ಅವನು ಆ್ಯಕ್ಚುಲಿ. ಇರಲಿ, ಏನು ತೊಂದರೆ ಇಲ್ಲ. ನಾವು ಒಬ್ಬೊಬ್ಬ ವ್ಯಕ್ತಿಗಳನ್ನ ನಿಜವಾದ ಸ್ವರೂಪಗಳು ಆಚೆ ಬರ್ತಾವಲ್ಲ ಆ್ಯಕ್ಚುಲಿ. ಮತ್ತು ಯಾವುದೋ ಈ ₹1 ಹೇಳಿದ್ನಲ್ಲ ನಾನು, ನನ್ನ ಅಕೌಂಟಿಗೆ ಇದು ಮಾಡಿ ಅಂತ ಹೇಳ್ಬಿಟ್ಟು, ಯಾವುದು ₹1 ಹಣ ಬಂದಿಲ್ಲ ನನ್ನ ಅಕೌಂಟಿಗೆ, ಹೇಳ್ತಾ ಇದ್ದೀನಿ. ಒಂದು ಸಾವಿರಾರು ಸುಮಾರು ಕೋಟ್ಯಂತರ ಜನ ಆ್ಯಕ್ಚುಲಿ ಹಾಕಿದ್ದಾರೆ, ಬಟ್ ನನ್ನ ಅಕೌಂಟಿಗೆ ಬಂದಿಲ್ಲ. ಅದು ಯಾಕೆ ಬಂದಿಲ್ಲ ಏನೋ ಗೊತ್ತಿಲ್ಲ. ಬ್ಯಾಂಕ್ ಆಫ್ ಬರೋಡಾ ಅಕೌಂಟಲ್ಲಿ 0 ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ತಮ್ಮ ಗಮನಕ್ಕೆಲ್ಲ ಕೊಡ್ತಾಯಿದ್ದೀನಿ ಆ್ಯಕ್ಚುಲಿ. ಇದು ಮಧ್ಯದಲ್ಲಿ ಹ್ಯಾಕ್ ಮಾಡೋ ಟೀಮು, ಈ 3 ಪಾರ್ಟಿ ಕಂಟ್ರೋಲ್ ಇರೋಂಥ ಸೆಕ್ಸ್ ಬ್ರೋಕರ್ ಟೀಮ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಐ ಡೋಂಟ್ ಕೇರ್. ಈಗ ಬೈ ಎಲೆಕ್ಷನ್ ಇದೆ, ಬೈ ಎಲೆಕ್ಷನಲ್ಲಿ ₹1 ಖರ್ಚು ಮಾಡಿದ್ರೆ ಬರೋಂಥ ತಾಕತ್ತೈತೆ. ಸೊ ಅಲ್ಲಿನ ರೈಟ್ ಪಬ್ಲಿಕ್ಕು ನಾನು ಕಾಂಟ್ಯಾಕ್ಟ್ ಮಾಡಿ ಕರೆಕ್ಟಾಗಿ ವರ್ಕ್ ಮಾಡಿ ಫೀಲ್ಡಿಂಗ್ ನಾನು ಹೇಳ್ತೀನಿ. ತುಂಬ ರೈಟ್ ಮೆಸೇಜ್ ಕೊಡೋಣ ಎಲ್ಲ ಪಾರ್ಟಿಗೆ. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ, ಆಲ್ ಪಬ್ಲಿಕ್.
ಬಟ್ ಯಾಕೆಂತ ಹೇಳ್ತೀನಿ ಅಂದರೆ, ಓ ಸ್ವಾಮ ನನ್ನ ಚೇತನ್ ಗೌಡ್ರ ಅಕೌಂಟಿಗೆ ಸುಮಾರು ಜನದೇನೋ ಅಮೌಂಟ್ ಬಂದಿದೆ ಅನ್ನೋದು ಅದೆಲ್ಲ ರಾಂಗ್ ಇನ್ಫಾರ್ಮೇಷನ್. ನನ್ನ ಅಕೌಂಟಿಗೆ ಈಗ ಕೋರ್ಟಿಂದನೇ ಮಾನಹಾನಿ ಡೆಫಾಮೇಷನ್ ಅಮೌಂಟೇ ಕೊಡಬೇಕು. ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೋ ಗೊತ್ತಿಲ್ಲ. ಕೋಟ್ಯಾಂತರ ರೂಪಾಯಿ ಪೆಂಡಿಂಗ್ ಇದೆ. ಅದು ಇವರೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆ್ಯಕ್ಚುಲಿ. ಅದೇನೋ ಮೋಸ್ಟ್ಲಿ ಕಿಕ್ ಬ್ಯಾಕ್ ವ್ಯವಹಾರ ನಾನು ಕೊಡಲಿಲ್ಲ ಅಂತ. ನಾನು ಕಿಕ್ ಬ್ಯಾಕ್ ವ್ಯವಹಾರ ಇದ್ದರೆ ಇವರು ಆ್ಯಕ್ಚುಲಿ ಗೌರ್ಮೆಂಟ್ ಸರ್ವೆಂಟ್ಸನ್ನು ಕರಪ್ಷನ್ ಪರ್ಸನ್ನ ಮುದ್ದೆ ಬಿಟ್ಬಿಟ್ಟು ಮಾಡ್ತಾರೆ. ಅದಕ್ಕೆಲ್ಲ ಬಗ್ಗಲ್ಲ ಚೇತನ್ ಗೌಡ್ರು. ಅದಕ್ಕೋಸ್ಕರ ನೋಡೋಣ ಅಲ್ಲಿ ಕರ ಇದು ಮಾನಹಾನಿ ಡೆಫಾಮೇಷನ್ ಅಮೌಂಟೇ ನನ್ನ ಕೋರ್ಟಿಂದ ಆರ್ಡ್ರ್ ಆಗಬೇಕು. ಆ್ಯಕ್ಚುಲಿ ಆರ್ಡ್ರ್ ಆಗಿ ಕೊಡಲೇಬೇಕದು. ಅದೇನಕ್ಕೆ ಪೆಂಡಿಂಗ್ ಇಟ್ಕೊಂಡಿರೋ ಗೊತ್ತಿಲ್ಲ. ಎಲ್ಲ ಆಲ್ ರೈಟ್ ಇನ್ಫಾರ್ಮೇಷನ್ ನಾನು ಮೈ ಕಂಟ್ರಿ ಪಬ್ಲಿಕ್ಗೆ ಕೊಡ್ತಾ ಇದ್ದೇನೆ ಆ್ಯಕ್ಚುಲಿ. ಸೊ ಈಗ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನಲ್ಲಿ ಫೀಲ್ಡಲ್ಲಿ ಇಳಿದು ಎರಡು ಎರಡು ಚನ್ನಪಟ್ಟಣ ಆ್ಯಂಡು ಇವ ಮತ್ತು ಅನದರ್ ಬೊಮ್ಮಾಯಿ ಕ್ಷೇತ್ರ, ಎರಡೂ ಕ್ಷೇತ್ರನೂ ಗೆಲ್ಲೋಂಥ ತಾಕತ್ತೈತೆ. ಸೊ ಅಲ್ಲಿನ ರೈಟ್ ಪಬ್ಲಿಕ್ಕು ಕಾಂಟ್ಯಾಕ್ಟ್ ಮಾಡಿರಿ. ಒಳ್ಳೆ ರಿಸಲ್ಟು 70,000 ಲೀಡಿಂಗಲ್ಲಿ ಎರಡೂ ಕ್ಷೇತ್ರನೂ ಗೆದ್ಕೊಂಬರ್ಬೋದು. ಸೊ ಫಸ್ಟ್ ಇದೊಂದು ದೇಶದ ಜನಕ್ಕೆ ಒಂದು ಮೆಸೇಜ್ ಕೊಟ್ಟಂಗೆ ಆಗ್ತದೆ. ಬಟ್ ಅಲ್ಲಿನ ಪರ್ಸನೇ ಬರಬೇಕು, ಯಾಕೆಂದರೆ ಅಲ್ಲಿನ ಲೋಕಲ್ಸ್ ಅಲ್ವಾ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಐ ಆಮ್ ರೆಡಿ. ಸೊ ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ, ಆಲ್ ಪಬ್ಲಿಕ್. ಮೈ ಪಾರ್ಟಿ TRP ಪಾರ್ಟಿಯಿಂದನೇ ಆಗ್ತೀನಿ. ಯಾರಿದ್ರು ಐ ಡೋಂಟ್ ಕೇರ್. ಮೋದಿ ಕರ್ಕೊಬರಲಿ, ದೇವೇಗೌಡನ ಕರ್ಕೊಬರಲಿ, ರಾಹುಲ್ ಗಾಂಧಿ ಕರ್ಕೊಬರಲಿ. ಬಟ್ 70,000 ಲೀಡಿಂಗಲ್ಲಿ ಗೆಲ್ಲೋದಂತೂ ಕನ್ಫರ್ಮ್. ರೈಟ್ ಇನ್ಫಾರ್ಮೇಷನ್ ಟು ಸುಪ್ರೀಂ ಕೋರ್ಟ್, ರೈಟ್ ಇನ್ಫಾರ್ಮೇಷನ್ ಟು ಮೈ ಕಂಟ್ರಿ, ಆಲ್ ಪಬ್ಲಿಕ್.